ಈಗ ಸೈಟ್ ಹತ್ರ ಬಂದಿದ್ದೀನಿ. ಟೈಮ್ ಬೇರೆ 7 ಗಂಟೆ ಆಗ್ಬಿಟ್ಟಿದೆ. ಇಲ್ಲಿ ಏನೋ ಒಂದು ಪಾಪ್ಔಟ್ ಆಗುತ್ತೆ ಡಿಸ್ಪ್ಲೇ. ಸದ್ಯ ಬರ್ತಾ ಇರೋ 48 ವ್ಯೂಸ್ 50 ವ್ಯೂಸ್. ನೋಡಿ ಗ್ಲಾಸ್ ದೇವ್ರ ಮನೆ ಏನಪ್ಪ ಅಂತ ನೋಡಿದ್ರೆ ಲಿಫ್ಟು. ಗಾರಿ ಹೆಂಗ್ ಓಡಿಸೋದು? ಹೇ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ನೀವೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ನ್ಯೂ ವಿಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ. ಜೊತೆಗೆ ಹೇ ಗರ್ಸ್, ವೆಲ್ಕಮ್ ಟು ವ್ಲಾಗ್. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾಯಿದ್ದೀನಿ. ಈಗ ಸಮಯ ಬೆಳಗಿನ ಜಾವ 5 ಗಂಟೆ. ಈಗ ಎದ್ದಿದ್ದೀನಿ. ಸೊ ಇವತ್ತು ತುಂಬ ಪ್ರೋಗ್ರಾಮ್ಸ್ಗಳಿದೆ. ಇವತ್ತೆಲ್ಲ ಪ್ರೋಗ್ರಾಮ್ಸ್ನ ಇವತ್ತು ವ್ಲಾಗ್ ಮಾಡೋಣ. ಅದ್ರ ಜೊತೆಗೆ ಈಗ 5 ಗಂಟೆ ಆಗಿರೋದ್ರಿಂದ ಫಸ್ಟ್ ಈಗ ವಾಶ್ರೂಮ್ಗೆ ಹೋಗಿ ಫೇಸೆಲ್ಲ ವಾಶ್ ಮಾಡಿಕೊಂಡು ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ಗೆ ಹೋಗಬೇಕು. ಐ ಥಿಂಕ್ 5 ಗಂಟೆಗೆ ಯಾರೂ ಇರಲ್ಲ ಜಿಮ್ಮಲ್ಲಿ. ಮೇ ಬಿ ನನಗೆ ಒಂದು 30 ಮಿನಿಟ್ಸ್ ಬೇಕು ಇಲ್ಲಿಂದ ಜಿಮ್ಗೆ ಹೋಗೋಕ್ಕೆ. ಸೊ ಪ್ರೀ ವರ್ಕೌಟ್ ಮೀಲ್ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಸಿಗ್ತೀನಿ ಅಲ್ಲಿಗೆ. ಬಾಯ್. ಹೇ ಗೈಸ್, ಗುಡ್ ಮಾರ್ನಿಂಗ್. ನೋಡಿ ಫುಲ್ ಕತ್ಲಿದೆ. 5 ಗಂಟೆಗೆ ಇವನನ್ನು ವಾಕ್ ಕರ್ಕೊಂಡು ಹೋಗೋದು ಇಷ್ಟೊತ್ತಿನಲ್ಲಿ ಪಾಪ ಇವನಿಗೆ ಹಿಂಸೆ ಕೊಟ್ಟಂಗೆ. ಯಾಕಂದರೆ ಈಗ ಜಸ್ಟ್ ಒಂದು 10 ಗಂಟೆಗೆ ಮಾಡಿರ್ತಾನೆ ನೈಟು. ಸೊ ನಾನು ಬೆಳಗ್ಗೆನೇ ಯಾವತ್ತೋ ಒಂದು ದಿವಸ ಎದ್ದು 5 ಗಂಟೆಗೆ ಇವನು ಕರ್ಕೊಂಡೋದ್ರೆ ಇವನು ಆಚಿಕೆ ಬರೋಲ್ಲ. ನಾನು ಬೇಡ, ನಾನು ಒಂದು 7 ಗಂಟೆಗೆ ಹೋಗ್ತೀನಿ ಅಂತ ಇವನು ಶಿಷ್ಯ. ಅದೇನಾಟವ ಏಯ್ ಕೋಪ ಒಂದು 10 ಕಡೆ ಉಯ್ತಾನೆ. ಅದು ಎಲ್ಲಿ ಇಟ್ಕೊಂಡಿರ್ತಾನೆ ಗೊತ್ತಿರಲ್ಲ ನೀರನ್ನ. ಅದು ಉಯ್ತಾನೆ 2 ನಿಮಿಷ ನಿಂತ್ಕೊತಾನೆ. ಯಪ್ಪ, ಪೇಷನ್ಸ್ ಇರಬೇಕಂಡ್ರೆ ಇವನು ಹುಚ್ಚೋಗ್ಬೇಕಾದ್ರೆ. ಈಗ ಗಾಯ್ಸ್, ಜಿಮ್ಗೆ ಹೋಗಬೇಕು. ಈಗ ಆ್ಯಕ್ಸಸ್ ಇಲ್ಲ ಮನೆಯಲ್ಲಿ, ಸೊ ದಟ್ ಈಗ ಗ್ಲಾನ್ಸ ತೊಗೊಂಡೋಗ್ತೀನಿ. ಸೊ ಇಷ್ಟೊತ್ತಿನಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಅದ್ಕೋಬೇಕು, ಏನು ನನ್ನ ಮಗ ಬೆಳಗ್ಗೆನೆ ಕಾರ್ ಎತ್ತಾನೆ, ಬೆಳಗ್ಗೆ ಕಾರ್ ಸ್ಟಾರ್ಟ್ ಮಾಡ್ತಾನಲ್ಲ ಅಂತ. ಗುಡ್ ಮಾರ್ನಿಂಗ್. ಬಟ್ ಏನು ಮಾಡೋಕ್ಕಾಗುತ್ತೆ, ಆಚೆಗಡೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಾವು ವೇಟ್ ನಿಮಿಷ ಆಮೇಲೆ ಕಾರ್ ಎತ್ತಕ್ಕೂ ಭಯ ರೀ, ಕಷ್ಟ. ಕಂಬಗಳು ಅಲ್ಲಿ ಪಿಲ್ಲರ್ಗಳು. ಒಂದು ದಿವಸ ಹಿಂಗೆ ಮಾಡಿ ಏನು ಮಾಡಿದೆ, ನಾನು I-20ನ ರಿವರ್ಸ್ ಹೊಡಿಬೇಕಾದ್ರೆ ಹಿಂದೆ ಪಿಲ್ಲರ್ಗೆ ಗುದ್ಬಿಟ್ಟೆ. ಮನೇಲಿ ಗೇಟ್ ಹಾಕೋರು ಯಾರಿಲ್ಲ, ನಾನೇ ಗೇಟ್ ಹಾಕಬೇಕು ತೆಗ್ದು. ವಿಲ್ ಕಂಟಿನ್ಯೂ ಇನ್ ದಿ ಕಾರ್. ಏನು ಅವಾಗಲೇ ಹೇಳ್ತಾ ಇದ್ನಲ್ಲ I-20 ಇದು. ಅಮ್ಮ ಬೇರೆ ಆಚೆ ನಿಂತಿದ್ರು. ತಾನೇ ಬೆಂಗಳೂರೆಲ್ಲ ಸುತ್ತಾಡ್ಕೊಂಬಂದೆ. ಇನ್ನೇನು ಮನೆಗೆ ಬಂದು ಪಾರ್ಕಿಂಗ್ ಮಾಡ್ಬೇಕಾದ್ರೆ ಗೊತ್ಬಿಟ್ಟೆ. ನಮ್ಮ ಬೇರೆ ಕೋಪ ಮಾಡ್ಕೊಬಿಟ್ರು. ಎಷ್ಟು ವರ್ಷದಿಂದ ಓಡಿಸಾಡ್ತಿದೆ I-20ನ, ಗೊತ್ಬಿಟ್ಟಲ್ಲ I-20ನ ಅಂತ ಸಿಕ್ಕಾಪಟ್ಟೆ ಇದು ಮಾಡ್ತಿದ್ರು. ಡ್ಯಾಮೇಜ್ ಕೂಡ ಜಾಸ್ತಿನೇ ಆಯಿತು, ಹಿಂದೆ ಫುಲ್ಲು ಲೊಕ್ಕೆ ಹೋಯಿತು. ಸೊ ಹೆಡಿಂಗ್ ಟುವರ್ಡ್ಸ್ ಜಿಮ್, ಲೆಟ್ಸ್ ಸಿ ದರ್.
ಸೊ ಎಲ್ಲರೂ ಎಷ್ಟೊಂದು ಪ್ರಶ್ನೆ ಏನಂದರೆ, ಇದು ನನ್ನ ಗ್ಲ್ಯಾನ್ಸದಲ್ಲಿ ಇಲ್ಲಿ ಏನೋ ಒಂದು ಪಾಪೌಟ್ ಆಗುತ್ತೆ ಡಿಸ್ಪ್ಲೇ. ಆ ಡಿಸ್ಪ್ಲೇ ಏನು ಅಂತ ಎಲ್ಲ ಕೇಳ್ತಾ ಇದ್ರಿ. ಇವತ್ತು ಆನ್ ಮಾಡ್ತೀನಿ ನೋಡಿ, ಇಲ್ಲಿ ಬಟನ್ ಇದೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಓಪನ್ ಆಗುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ, ನೋಡ್ಬೋದು. ಸ್ಪೀಡೆಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಈ ಥರ ಫ್ಯೂಲು, ನ್ಯಾವಿಗೇಷನು, ಈ ಮೈನ್ ಡಿಸ್ಪ್ಲೇಲಿ ಬರೋದು ಏನೇನು ಬರುತ್ತೋ ಅದೆಲ್ಲ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಚೇಂಜ್ ಕೂಡ ಮಾಡ್ಕೋಬೋದು ನಾವು ನೋಡಿ, ನಮಗೆ ಬೇಕಾದ್ರೆ ಸ್ಪೀಡು, ಇಲ್ಲ ಅಂದರೆ ವಾಲ್ಯೂಮ್ದು, ಇದು ಮ್ಯೂಸಿಕ್ ಸಿಸ್ಟಮ್ಮು, ಏನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಈ ಥರ ಕಾಣಿಸುತ್ತೆ. ಡ್ರೈವರ್ ಸೀಟಲ್ಲಿ ಮಾತ್ರ ಕಾಣಿಸುತ್ತೆ, ಮಿಕ್ಕಿದ್ದು ಬೇರೆಯವ್ರಿಗೆ ಯಾರಿಗೂ ಕಾಣಿಸಲ್ಲ. ಈಗ ಇನ್ನೇನು ಜಿಮ್ಗೆ ಹೊರಡ್ತಾ ಇದ್ದೀನಿ. ಜಿಮ್ಗೆ ಹೊಡೋದು ಮುಂಚೆ ಯಾಕೋ ಒಂದು ಸ್ವಲ್ಪ ನಿದ್ದೆ ಇನ್ನೂ ಎಳೀತಾ ಇದೆ. ಸೊ ಏನು ಮಾಡೋಣ ಅಂದ್ಕೊಂಡೆ ಅಂದರೆ, ಇಲ್ಲ ನಂದು ರೆಗ್ಯುಲರ್ ಟೀ ಪಾಯಿಂಟ್ ಇದೆ, ಆ ಟೀ ಪಾಯಿಂಟ್ ಹತ್ರ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಬನ್ನಿ ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಆಮೇಲೆ ಲೈಟಾಗಿ, ಇವತ್ತೇನು ತುಂಬ ಹೆವಿ ವರ್ಕೌಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ, ಬಟ್ ದಿನ ಕನ್ಸಿಸ್ಟೆನ್ಸಿ ಬಿಡಬಾರ್ದಲ್ಲ. ಸೊ ಕನ್ಸಿಸ್ಟೆನ್ಸಿ ಅದೊಂದೇ ಕೀ ಪಾಯಿಂಟ್ ಆಗಿರೋದು, ಸಕ್ಸಸ್ಗೆ ಅದೊಂದೇ ಕೀ ಪಾಯಿಂಟ್ ಆಗಿರೋದ್ರಿಂದ. ಸೊ ಲೆಟ್ಸ್ ಗೋ ಟು ಟೀ ಪಾಯಿಂಟ್. ಟೀ ಕುಡ್ಕೊಂಡು ಆಮೇಲೆ ಬಿಡೋಣ ಜಿಮ್ಗೆ. ಟೀ ಕುಡ್ಕೊಂಡು ಜಿಮ್ಗೆ ಹೋಗೋಣ. ಸೊ ಗಾಯ್ಸ್, ಆಯಿತು, ಕಾಫಿ ಕುಡಿದಿದ್ದು, ಶುಗರ್ಲೆಸ್ ಕಾಫಿ. ಆ್ಯಕ್ಚುಲಿ ಯಾವಾಗಲೂ ಕುಡಿಬೇಕು ಅಂತ ನಾನು ಹೇಳಲ್ಲ, ಬಟ್ ಇವತ್ತು ನಿದ್ದೆ ಫೀಲ್ ಆಗ್ತಾಯಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶುಗರ್ಲೆಸ್ ಕಾಫಿ. ಆ್ಯಕ್ಚುಲಿ ಜಸ್ಟ್ ಮಿಲ್ಕ್, ವಾಟರ್ ಆ್ಯಂಡ್ ಕಾಫಿ. ಶುಗರ್ ಆ್ಯಡ್ ಮಾಡೋಂಗಿಲ್ಲ, ನಾವು ಶುಗರ್ ತಿನ್ನೋಂಗೂ ಇಲ್ಲ. bro. Hi everyone. ಸೊ ವರ್ಕೌಟ್ ಮುಗೀತು, ಈಗ ಮನೆಗೆ ಹೋಗುವ. ಬಿಚ್ಚಿಕ್ಕೋದೇ ಮರ್ತೋಯ್ತು.
ಫಾರ್ ದಿ ಫಸ್ಟ್ ಟೈಮ್ 8:30ಗೆ ವರ್ಕೌಟ್ ಮುಗಿಸಿ ಮನೆಗೆ ಹೋಗ್ತಾಯಿದ್ದೀನಿ. ಕೋಚ್ ಶಾಕ್ ಆಗೋದ್ರು ಫಸ್ಟ್ ಟೈಮ್ ಅಂತ. ಹಚ್ಚಿ ವರ್ಕೌಟ್ ಆಯಿತು. ಬಾಯ್ ಪವರ್ ಝೋನ್. ಹಬ್ಬ ವರ್ಕೌಟ್ ಏನೋ ಮುಗೀತು. ಗೋ ಟು ಹೋಮ್. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ನೆಕ್ಸ್ಟ್ ಕೆಲಸ ಏನು ಅಂತ ಹೇಳ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಈ ಮಿನಿಟ್ ತನಕ, ನಿಮಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವೇನು ಕೊಡಬೇಕಾಗಿಲ್ಲ ನನಗೆ, ಪೇಮೆಂಟ್ ಆ ಥರ ಏನೂ ಇಲ್ಲ. ಕಂಟೆಂಟ್ ಬರ್ತಾ ಇರುತ್ತೆ. ಬಟ್ ಒಂದು ಮಾತು ಹೇಳ್ತೀನಿ, ಇನ್ನು 1 ವರ್ಷದಲ್ಲಿ ಪ್ರಾಬ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿರ್ತಾರೆ, ವ್ಯೂ ಕೌಂಟ್ ಕೂಡ ಜಾಸ್ತಿ ಆಗಿರುತ್ತೆ. ಸದ್ಯ ಬರ್ತಾ ಇರೋ 48 ವ್ಯೂಸ್ 50 ವ್ಯೂಸ್ ಏನಿದೆ ಅದು ಪ್ರಾಬಬ್ಲಿ ನನ್ನ ಸರೌಂಡಿಂಗೇ ಇರ್ಬೋದು. ಬಟ್ ಫ್ಯೂಚರಲ್ಲಿ ದೊಡ್ಡ ವ್ಲಾಗರ್ ಅಂತೂ ಆಗೋಕ್ಕಾಗಲ್ಲ. ಬಟ್ ಆದರೂ ನಿಮ್ಮ ಲೋಕಲ್ಲಿ ಬಿಡದಿಲ್ಲ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಯಶವಂತ್ ಅಂತ ಅನ್ಬೇಕು. ಜೊತೆಗೆ ನನ್ನ ಸುತ್ತಮುತ್ತ ಇರೋರಲ್ಲೂ ನಮ್ಮ ಜೇಮ್ಸ್ ಅಂತ ನನ್ನ ಫ್ರೆಂಡ್ ಕೂಡ, ಅವನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಡೈಲಿ ಫುಡ್ ಬ್ಲಾಗ್ ಎಲ್ಲ ಮಾಡ್ತಾಯಿದ್ದಾನೆ. ಸೊ ಇಬ್ಬರು ಸೇರಿಕೊಂಡು ಮಾತಾಡಿದ್ವಿ ಒಂದು ಒಳ್ಳೆ ಕಂಟೆಂಟ್ ತರೋಣ ಪೇಜಸ್ಗಳಲ್ಲಿ ಅಂತ. ತೊಂದರೆ ಇಲ್ಲ, ವಿಲ್ ಸಿ ಏನಾಗುತ್ತೆ ಫ್ಯೂಚರಲ್ಲಿ ಅಂತ. ಮುಂದೆ ಏನೋ ಬೇಜಾನ್ ಸರ್ಪ್ರೈಸಸ್ಗಳಿದೆ, ಅದೆಲ್ಲ ಹೇಳ್ತೀನಿ ಟೈಮ್ ಬಂದಾಗ. ಜೊತೆಗೆ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೋಸ್ಕರ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತಾಯಿರ್ತೀನಿ. ಸೊ ವಿಲ್ ಸಿ ಯು ಇನ್ ಡೈಲಿ ವ್ಲಾಗ್. ಮುಂದೆ ಏನು ಮಾಡ್ತೀನಿ ಅಂತ ಆವಾಗಲೇ ಹೇಳ್ತೀನಿ. ಕಾರ್ಯದಿನದಲ್ಲಿ ಸಿಗುವ. ಬಾಯ್. ನಮ್ಮ ಮನೇಲಿ ಯಾವಾಗಲೂ ನಾವೇ ಗೇಟ್ ತೆಗಿಬೇಕು, ತೊಂದರೆ ಇಲ್ಲ. ಒಂದು ಆಟೋಮೆಟಿಕ್ ಗೇಟ್ ಮಾಡಿಸ್ಬಿಡೋಣ ಅನಿಸುತ್ತೆ. ಬಟ್ ಬಜೆಟ್ ತುಂಬ ಜಾಸ್ತಿ ಕಂಡ್ರಿ. ಆಸ್ ಆನ್ ಆರ್ಕಿಟೆಕ್ಟ್ ನಾನು ಗೊತ್ತು ಆಟೋಮೆಟಿಕ್ ಗೇಟ್ ಎಷ್ಟಾಗುತ್ತೆ ಅಂತ. ನಮ್ಮ ನಾಯಿ ಬೇರೆ ಬೊಳುತ್ತಾ ಇದ್ದಾನೆ ಆಗಲೇ. ಎಷ್ಟು ಹಸಿರಾಗಿದೆ ನೋಡಿ ತೋಟ. So this is it for today. We'll see you in the site. ಒಂದು ಸೈಟ್ ಇದೆ, ಸೈಟ್ ಮುಗಿಸ್ಕೊಂಡು ಒಂದು ಗುರುಪ್ರವೇಶ ಇದೆ, ಹೊಸ ಪ್ರಾಜೆಕ್ಟು. ಜೊತೆಗೆ ಇವತ್ತು ನೋಡಿ ಇದ್ದಾಳಲ್ಲ, ಇವಳದು ಫೋಟೋಶೂಟ್ ಇದೆ JP ನಗರದಲ್ಲಿ. ವಿಲ್ ಫಿನಿಶ್ ಆಲ್ ದಿ 3 ಟುಡೇ. ಲೆಟ್ಸ್ ಗೋ. ಫಸ್ಟ್ ಇವ್ರನ್ನ ಡ್ರಾಪ್ ಮಾಡಿ ಆಮೇಲೆ ಶ್ಯಾಮಲ್ಲಿ ನೋಡಲಿ ಕ್ಯಾಮ್ರಾ ನೋಡು. What is this beauty? Let's go. So guys, luggage ಆಯಿತು. I have to leave the house. ಡೆಲಿವರಿ ಇತ್ತಂತೆ. ಸೊ ಆ ಡೆಲಿವರಿ ತಗೊಂಡು ಈಗ ಹೆಡಿಂಗ್ ಟು ಬೆಂಗಳೂರು. ಈಗ ಗೈಸ್ ಕನಕಪುರ ರೋಡಿಗೆ ಬಂದಿದ್ವಿ. ಈಗ ಹೆಡಿಂಗ್ ಟು ವಾಚ್ ಸ್ಟುಡಿಯೋಲಿ ಇವ್ರನ್ನ ಡ್ರಾಪ್ ಮಾಡಿ ಗೋ ಟು ಸೈಟ್. ಈಗ ಗೈಸ್ ಹಬ್ಬ ಇಷ್ಟು ಟ್ರಾಫಿಕ್ ಇತ್ತು ಅಂದರೆ ಈಗ ಒಂದು ಗುರುಪ್ರವೇಶಕ್ಕೆ ಬಂದಿದ್ದೀವಿ JP ನಗರಲ್ಲಿ, ಪುಟ್ಟಣ್ಣಪಾಳ್ಯ ಅಂತ. ಇಲ್ಲೊಂದು ಗುರುಪ್ರವೇಶ ಮುಗಿಸ್ಕೊಂಡು ಅಕ್ಕೊಂದು ಶೂಟ್ ಇದೆ, ಮಗು ಶೂಟ್ ಮಾಡಿಕೊಂಡು ಇವತ್ತು ಸೈಟ್ಗೆ ಹೋಗ್ಬೇಕಾಯಿತು. ಇಲ್ಲ JP ನಗರ ಕುಮಾರಸ್ವಾಮಿ ಲೇಔಟು. ಅದನ್ನು ಮುಗಿಸೋಣ, ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಫಸ್ಟ್ ಈಗ ಗುರುಪ್ರವೇಶ ನೋಡೋಣ, ಆದರೆ ಒಂದು 2 ಕ್ಲಿಪ್ ಹಾಕಿ ಟ್ರೈ ಮಾಡ್ತೀನಿ. ಇಲ್ಲಿರೋ ಮೆಟ್ಲು ನೋಡಿದೆ ತುಂಬ ಡಿಫ್ರೆಂಟು ನೋಡಿ. ಗ್ಲಾಸ್ ದೇವ್ರ ಮನೆ ಏನಪ್ಪ ಅಂತ ನೋಡಿದ್ರೆ ಲಿಫ್ಟು. ಯಾರನ್ನ ಹಚ್ಬೇಕಾದ್ರೆ ಬಿದ್ದೋದ್ರೆ ಕ್ಲೈಂಟ್ ನಮಗೆ ಕೇಳ್ತಾರೆ ಅಲ್ಲ ಗೈಸ್. ಇದೇನು ಅಂತ ನೋಡಿದ್ರೆ ಏನು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು. ಮಂಚನು ಕ್ಲಾಸ್ ಫಿಟ್ಟಿಂಗ್ ತುಂಗ ನನ್ನ ಮೊಬೈಲೇ ನೋಡಿದೆ ಅಲ್ಲಿ ನೋಡಲಿ.
ಹೇ ಗೈಸ್, ಐಸ್ ಕ್ರೀಮ್ ಎತ್ಕೊಂಬಂದೆ. ಊಟ ಇನ್ನೂ ಮುಗ್ದಿಲ್ಲ, ಫುಲ್ ಕ್ಯೂ ಜಾಸ್ತಿ ಇತ್ತು. ಸ್ವಲ್ಪ ರಶ್ ಆಗುತ್ತೆ ಅಂದ್ಬಿಟ್ಟು ನಾನು ಈಗ ಸ್ವಲ್ಪ ಕಾರಿಗೆ ಬಂದು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಫುಲ್ ಬಿಸಿಲಿದೆ, ಅಲ್ಲಿ ಊಟದ ಪಂಕ್ತಿ ಬೇರೆ ಕಮ್ಮಿ ಇತ್ತು. ಸೊ ನೆಕ್ಸ್ಟ್ ಪಂಕ್ತಿ ಕಾಲ್ ಮಾಡ್ತೀವಿ ಅಂತ ಅಂದರು ಅಮ್ಮ. ಸೊ ಕಾರ್ಗೆ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದೀನಿ. ಚೀಟ್ ಅಂತ ಅನ್ಕೋಬೋದು ಅಷ್ಟೇ, ಒಂದೇ ಒಂದು. ಗೈಸ್, ಈಗ ಜೆ ಪಿ ನಗರಿಗೆ ಬಂದು ಐ ಥಿಂಕ್ ನಮ್ಮ ಫ್ರೆಂಡ್ ಇದ್ಲು ಸಂಜನಾ ಮೋಹನ್ ಅಂತ, ಅವ್ರ ಮನೆ ಕೂಡ ಇಲ್ಲೇ ಅನ್ಕೊತೀನಿ. ಅವಾಗ ಒಂದು ಸತಿ ಬಂದಿದ್ದೆ ಅವ್ರ ಮನೆಗೆ ವಿಸಿಟ್ ಮಾಡಿದಾಗ. ಅಲ್ಲೇ ಇರೋದು ನಮ್ಮ ಅಕ್ಕನ ಮಗಳದು ಶೂಟಿಂಗ್ ನಡೀತಾ ಇದೆ. ಸ್ಟುಡಿಯೋ ಹೆಸರು ತಪಸ್ವಿ ಫೋಟೋಗ್ರಫಿ, ಕಾಣಿಸ್ತಾ ಇರ್ಬೋದು. ಲೆಟ್ಸ್ ಗೋ. ಲಿಫ್ಟ್ ಇದೆಯಾ ಅಂತ ಲಿಫ್ಟಲ್ಲಿ ಹೋಗೋಣ. ಸೊ ಗಾಯ್ಸ್, ಈಗ ಸ್ಟುಡಿಯೋ ಬಂದಿದ್ದೀವಿ. ಎಲ್ಲೂ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಳ್ಳೆ ಸೆಟಪ್ ಇದೆ, ನೈಸ್ ಆ್ಯಂಬಿಯನ್ಸ್, ಎಲ್ಲ ಗ್ಯಾಜೆಟ್ಸ್ ಎಲ್ಲ ಇಕ್ಕಿದ್ದಾರೆ. ಗೈಸ್, ಶೂಟಿಂಗ್ ನಡೀತಾ ಇದೆ. ನೀನು ಹಿಂದ್ಗಡೆ ಇಲ್ಲಿ ಯಾರು ಹೇಳ್ದ ಏನಂತೆ ಟೀ ಕೊಟ್ಲ? ಆಯ್ತು, ನೋಡಪ್ಪ ಹೇ ಗೈಸ್, ವೆಲ್ಕಮ್ ಟು ಬ್ಲಾಗ್ ಅಗೇನ್. ಸ್ವಲ್ಪ ಹೊತ್ತೇನೊಂದು 3 ಅವರ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲೇ ಹಾಸಿಗೆ ಇತ್ತು. ಸೊ ಇದು ಶೂಟಿಂಗ್ ಸ್ಪಾಟು, ಒಂದು ಶೂಟಿಂಗ್ ಏರಿಯಾ. ಸೊ ಇಲ್ಲೇ ನಾನು 4 ಅವರ್ ಮನ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ತಿಂದು ಬಂದು ಅವನು ಗೃಹಪ್ರವೇಶದಲ್ಲಿ ಸೈಟ್ ಕೂಡ ಹೋಗಿಲ್ಲ. ಸೈಟ್ ಅವ್ರು ಬೇರೆ ಫೋನ್ ಮಾಡೋರೆ, ಮಿಸ್ ಕಾಲು ನೋಡಿಲ್ಲ, ಮನ್ಕೊಬಿಟ್ಟಿದ್ದೀನಿ. ಲಟ್ಸಿ ಏನಾಗುತ್ತೆ ಇವಾಗ. ಇವತ್ತು ಬ್ಯಾಕಪ್ ಆಗ್ತಾಯಿದೆ ಶೂಟಿಂಗ್ ಮುಗಿಸ್ಕೊಂಡು ಆನ್ ದಿ ವೇ ಸೈಟ್ ವಿಸಿಟ್ ಮಾಡಿ ಮನೆಗೆ ಹೋಗ್ಬಿಡೋಣ. ಓಕೆ, ಸಿ ಯು ಇನ್ ದ ಸೈಟ್. ಗಸ್ ವಾಯ್ಸ್ ಎಕೋ ಆಗ್ತಾ ಇರ್ಬೋದು. ನಾನು ಈಗ ಲಿಫ್ಟಲ್ಲಿದ್ದೀನಿ. ಈಗ ತಾನೇ ಶೂಟಿಂಗ್ ಎಲ್ಲ ಮುಗೀತು ನಮ್ಮ ಅಕ್ಕಂದು. ಈಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಸೈಟ್ ಬೇರೆ ಹೋಗಿಲ್ಲ. ಸೈಟ್ ಮುಗಿಸ್ಕೊಂಡು ಸಿ ಯು ದೇರ್. ಬೈ. ಅದು ಕೊಡಿಸ್ಬಿಟ್ಟು ಹೋಗಿ ಚಿನ್ನಮ್ಮಗೆ ಕೊಡಿಸ್ಕೊಬಂದಿದ್ದಾರೆ. ಸಿ ಏನು ಕೊಡಿಸಿದ್ದಾರೆ. ಚಿನ್ನಮ್ಮ ಗಾಡಿ ಹೆಂಗೆ ಓಡಿಸೋದು? ಗಾಡಿ ಹೆಂಗೆ ಓಡಿಸೋದು? ಹೆಂಗಪ್ಪ ಗಾಡಿ ಓಡಿಸೋದು? ಚಿನ್ನಮ್ಮ ಗಾಡಿ ಓಡಿಸ್ತಾ ಇದ್ದಾಳೆ.
ಚಿನ್ನಮ್ಮ ಯಾರದು ಪೊಲೀಸ್ ಅಂತೆ ಪೊಲೀಸು ಚಿನ್ನಮ್ಮ ಹಿಂದಕೋನ ಈಗ ಸೈಟ್ ಹತ್ರ ಬಂದಿದ್ದೀನಿ. ಟೈಮ್ ಬೇರೆ 7 ಗಂಟೆ ಆಗಿಬಿಟ್ಟಿದೆ. ಫುಲ್ ಕತ್ಲಿದೆ ಬಟ್ ಪ್ರಾಬ್ಲಿ ಐ ಕ್ಯಾನ್ ಸಿ ಎವ್ರಿಥಿಂಗ್. ಈಗ ಬಿಲ್ಡಿಂಗ್ ಮುಗಿಸ್ಕೊಂಡು ವಿಲ್ ಗೋ ಹೋಮ್. ತುಂಬ ಲೇಟ್ ಆಗಿದೆ ಇವತ್ತು. ಸಿ ಇನ್ ಹೋಮ್. ಮನೆಗೆ ಹತ್ರ ಬರ್ತಾ ಇದ್ದೀವಿ. ನೈಟಿಗೆ ತುಂಬ ಲೇಟ್ ಆಗೋಯಿತು. ಫುಲ್ ಫ್ಯಾಮಿಲಿ ಈವೆಂಟ್ಸು, ಫಂಕ್ಷನ್ನು ಮತ್ತು ಫೋಟೋಶೂಟು ಈ ಥರ ಎಲ್ಲ ತುಂಬ ಆಗೋಯಿತು. ಸೊ ಕಾರ್ನ ಪಾರ್ಕ್ ಮಾಡಿ ನಮ್ಮ ಟೋಗೋ ಬೇರೆ ಕಾಯ್ತಾ ಇದ್ದಾನೆ, ಬಗ್ಲುತ್ತಾ ಇದ್ದಾನೆ ಅವಾಗಿಂದ. ಸೊ ನೋಡ್ಬೋದು. ಇವತ್ತು ಸೈಟ್ ವಿಸಿಟ್ ಕೂಡ ಆಯಿತು. ಸೈಟ್ ವಿಸಿಟ್ ಜೊತೆಗೆ ಫೋಟೋಶೂಟ್ ಕೂಡ ಆಯಿತು. ಫೋಟೋಶೂಟ್ ಜೊತೆಗೆ ಜಿಮ್ಮು ಮತ್ತು ಒಂದು ಗುರುಪ್ರವೇಶ ಇತ್ತು ನಮ್ಮ ಕ್ಲೋಸ್ ರಿಲೇಟಿವ್ದು. ಸೊ ಎಲ್ಲ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು. ಮೋಸ್ಟ್ಲಿ ಪ್ರಾಬ್ಲಿ ನಂದು ಮೈಕ್ ಸರಿ ಇಲ್ಲ ಅಂದ್ಕೊತೀನಿ. ಮೈಕ್ಗೆ ನೆಕ್ಸ್ಟ್ ವ್ಲಾಗ್ಗೆ ನೋಡ್ತಾ ಇದ್ದೀನಿ ಒಂದು ಒಳ್ಳೆ ಮೈಕ್ ತೊಗೊಳಕ್ಕೆ. ಯಾರನ್ನ ಸಜೆಸ್ಟ್ ಮಾಡೋದಾದರೆ ಕಮೆಂಟ್ ಬಾಕ್ಸಲ್ಲಿ ಒಂದೊಳ್ಳೆ ಮೈಕ್ ಸಜೆಸ್ಟ್ ಮಾಡಿ. ಮೈಕ್ ತೊಗೊಂಡು ನೆಕ್ಸ್ಟ್ ವ್ಲಾಗ್ಗಳಿಂದ ಚೆನ್ನಾಗಿ ಮಾಡೋಣ. ಸೊ ಕ್ಯಾಮ್ರಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಆನ್ಲೈನ್ ಮಾನಿಟೈಸೇಷನ್ ಹಾಕಿರೋದ್ರಿಂದ ಸ್ವಲ್ಪ ಮನಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಸೇವ್ ಮಾಡಿ ಒಂದು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಒಂದು ಆಸೆ. ಬೇರೆ ಬಿಸ್ನೆಸ್ಸಿಂದ ಕ್ಯಾಮ್ರಾ ತೊಗೋಬೋದು, ಬಟ್ ಇರಲಿ ಅದನ್ನು ಸೈಡ್ಗಿಟ್ಟು ಇದು ಚಿಕ್ಕ ಒಂದೊಂದು ಸ್ಟೆಪ್ಪಿಂದನೂ ಬೆಳೆಯೋಣ. ಸೊ ಕ್ಯಾಮ್ರಾ ತೊಗೊಳೋಣ, ಇನ್ವೆಸ್ಟ್ ಮಾಡೋಣ ವ್ಲಾಗ್ಗೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಅನ್ಲೆಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬೆಳೀತಾರೋ ಹುಡುಗನ ಬೆಳೆಸಿ ಅಂತ ಕೇಳ್ತಾ ಯಾರು ನೋಡ್ತಾ ಇದ್ದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಈಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಾರ್ ಪಾರ್ಕ್ ಮಾಡಿದ್ದೀನಿ. ಈಗ ಟೋಗೋ ಬೇರೆ ಬಡ್ಕೊತಾ ಇದ್ದಾನೆ, ಅವನ್ನ ವಾಕಿಂಗ್ ಕರ್ಕೊಂಡೋಗಿ ಸೊ ಫ್ರೆಶ್ ಅಪ್ ಆಗಿ ಈಗೇನು ಬ್ಯಾಕ್ ಟು ವರ್ಕ್. ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾ ಇರೋದು, ಎಡಿಟಿಂಗ್ ಮಾಡ್ತಾ ಇರೋದು, ಅದೇ ವರ್ಕ್ ಮಾಡ್ತಾ ಇರೋದು. ತಿರ್ಗಾ ನಾಳೆ ಬೆಳಗ್ಗೆ ಜಿಮ್ಗೆ ಹೋಗೋದು, ಇದೇ ಲೈಫ್ ಇರುತ್ತೆ. ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಸೆಂಟ್ರಲ್ಲಿ, ನಿಮ್ಗೆ ಅದು ಹೇಳ್ತೀನಿ ಆ ಟೈಮ್ ಬಂದಾಗ. ಸೊ ಗೈಸ್, ಈ ಬ್ಲಾಗ್ ಇಷ್ಟ ಆಗಿತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಸೈನಿಂಗ್ ಆಫ್ ಯಶ್ ದೇವ್.